ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ 100 ವರ್ಷ ದಾಟಿದ್ರೆ ಮನುಷ್ಯರಿಗೆ ನಡೆಯುವುದೇ ಕಷ್ಟ. ಆದರೆ ಈ ತಾಯಿ 103ನೇ ವಯಸ್ಸಿನಲ್ಲಿ ಶೀರ್ಷಾಸನ ಮಾಡ್ತಾರೆ ಅಂದರೆ ನೀವು ನಂಬಲೇಬೇಕು. ಅದು ಮೇ 9, 2024. ಸ್ಥಳ ನವದೆಹಲಿಯ ರಾಷ್ಟ್ರಪತಿ ಭವನ. ಇಡೀ ದೇಶದ ಗಣ್ಯರು ಕುಳಿತಿದ್ದ ಆ ಸಭೆಯಲ್ಲಿ ಒಂದು ಹೆಸರು ಘೋಷಣೆಯಾಯಿತು: ಶಾರ್ಲೋಟ್ ಚೋಪೆನ್. ಅಕ್ಷರಶಃ ಇಡೀ ದರ್ಬಾರ್ ಹಾಲ್ ಒಂದು ಕ್ಷಣ ಸ್ತಬ್ಧವಾಯಿತು. 102 ವರ್ಷದ ಆ ವೃದ್ಧೆ ಯಾವುದೇ ಆಸರೆ ಇಲ್ಲದೆ ಗಾಂಭೀರ್ಯದಿಂದ ನಡೆದು ಬಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದಾಗ ಅಲ್ಲಿ ಕುಳಿತಿದ್ದ ಪ್ರಧಾನಿ ಮೋದಿ ಸೇರಿದಂತೆ ಪ್ರತಿಯೊಬ್ಬರೂ ಎದ್ದು ನಿಂತು ಗೌರವ ಸೂಚಿಸಿದ ಆ ದೃಶ್ಯ ನೋಡಿ ಇಡೀ ಭಾರತವೇ ಅಚ್ಚರಿಪಟ್ಟಿತ್ತು. ಇದು ಕೇವಲ ಪ್ರಶಸ್ತಿ ಪ್ರದಾನವಲ್ಲ, ಭಾರತದ ಯೋಗ ವಿದ್ಯೆ ಜಗತ್ತನ್ನ ಗೆದ್ದ ಕ್ಷಣವಾಗಿತ್ತು. ಗೆಳೆಯರೇ, ಸಾಧಾರಣವಾಗಿ 100 ವರ್ಷ ದಾಟಿದ ಮೇಲೆ ಮನುಷ್ಯರಿಗೆ ಸರಿಯಾಗಿ ನೆನಪೂ ಇರೋದಿಲ್ಲ, ಕೆಲವರಿಗೆ ಮಾತೂ ಬರೋದಿಲ್ಲ. ಆದರೆ ಚಾರ್ಲೋಟ್ ಅವರ ಈ ಫ್ಲೆಕ್ಸಿಬಿಲಿಟಿ ನೋಡಿದರೆ ಯುವಕರು ಕೂಡ ನಾಚಿ ನೀರಾಗಬೇಕು. ಇವರು ಕೇವಲ ಯೋಗ ಮಾಡಲ್ಲ, ಯೋಗವನ್ನೇ ಉಸಿರಾಡ್ತಾರೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಇವರ ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಸ್ನಾಯುಗಳ ಬಲವನ್ನು ಕಂಡು ಆಧುನಿಕ ವೈದ್ಯಕೀಯ ವಿಜ್ಞಾನವೇ ಅಚ್ಚರಿಪಟ್ಟಿದೆ. ಹಾಗಾದರೆ ಈ ವಿದೇಶಿ ತಾಯಿಗೆ ಭಾರತದ ಈ ಪುರಾತನ ವಿದ್ಯೆಯ ಮೇಲೆ ಇಷ್ಟೊಂದು ಪ್ರೀತಿ ಹುಟ್ಟಿದ್ದು ಹೇಗೆ? ಇವರು ಕರ್ನಾಟಕದ ಒಬ್ಬ ಮಹಾನ್ ಗುರುವಿನ ಜೊತೆ ಹೊಂದಿದ್ದ ಆ ಬಾಂಧವ್ಯವೇನು? ಮತ್ತು 100 ವರ್ಷ ತುಂಬಿದಾಗ ಇವರ ಜೀವನದಲ್ಲಿ ಸಂಭವಿಸಿದ ಆ ಒಂದು ಭೀಕರ ಘಟನೆ ಇವರನ್ನ ಸಾವುಗೆದ್ದ ವೀರ ಮಹಿಳೆಯನ್ನಾಗಿ ಮಾಡಿದ್ದು ಹೇಗೆ? ಅಷ್ಟಕ್ಕೂ ಯಾರು ಈ ಶಾರ್ಲೋಟ್ ಚೋಪೆನ್ ಅಂತ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಶಾರ್ಲೋಟ್ ಹುಟ್ಟಿದ್ದು 1922 ಡಿಸೆಂಬರ್ 11ರಂದು ಜರ್ಮನಿಯ ಟ್ರೈರ್ ಅನ್ನೋ ನಗರದಲ್ಲಿ. ಆರ್ಥಿಕ ಸಂಕಷ್ಟದ ಕಾರಣ ಮೊದಲನೇ ಮಹಾಯುದ್ಧದ ನಂತರ ಇವರ ಕುಟುಂಬ ಫ್ರಾನ್ಸ್ಗೆ ವಲಸೆ ಬಂತು. ಮೊದಲು ಅಲ್ಸೇಸ್ ಅನ್ನೋ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ಸ್ವಲ್ಪ ದಿನ ಇದ್ದ ಮೇಲೆ 2ನೇ ಮಹಾಯುದ್ಧ ಶುರುವಾಯಿತು. ಆಗ ಫ್ರಾನ್ಸ್ ಸರ್ಕಾರ ಇವರನ್ನ ದಕ್ಷಿಣ ಫ್ರಾನ್ಸ್ಗೆ ಕಳಿಸಿತು. ಯುದ್ಧ ಮುಗಿದ ಮೇಲೆ ಮತ್ತೆ ಅಲ್ಸೇಸ್ಗೆ ವಾಪಸ್ ಬರ್ತಾರೆ. ಹೀಗೆ ಬಾಲ್ಯದಿಂದಲೇ ಇವರಿಗೆ ಊರು ಕೇರಿ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಕೇವಲ ಕಷ್ಟ ಮಾತ್ರ ಗೊತ್ತಿತ್ತು. ಯುದ್ಧದ ನಂತರ ಶಾರ್ಲೋಟ್ ಮದುವೆಯಾದರು. ಜೀವನದಲ್ಲಿ ನೆಮ್ಮದಿ ಹುಡುಕ್ತಾ ಪತಿಯ ಜೊತೆ ಆಫ್ರಿಕಾಕ್ಕೂ ಹೋಗಿದ್ರು. ಕೆಮರೂನ್ನ ಡೌಲಾ ಬಂದರಿನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಆದರೆ ಎಲ್ಲೇ ಹೋದರೂ ಆ ಯುದ್ಧದ ನೆನಪು, ಮಾನಸಿಕ ಒತ್ತಡ ಇವರನ್ನ ಬಿಡಲಿಲ್ಲ. 50ನೇ ವಯಸ್ಸಿಗೆ ಕಾಲಿಟ್ಟಾಗ ಬೆನ್ನು ನೋವು ಶುರುವಾಯಿತು. ಗೆಳೆಯರೇ, ಬಾಲ್ಯದಲ್ಲಿ ಮಹಾಯುದ್ಧವನ್ನೇ ಗೆದ್ದಿದ್ದ ಆ ಗಟ್ಟಿಗಿತ್ತಿ ಶಾರ್ಲೋಟ್ಗೆ ಜೀವನದ ಅಸಲಿ ಸವಾಲು ಎದುರಾಗಿದ್ದು ತಮ್ಮ 50ನೆಯ ವಯಸ್ಸಿನಲ್ಲಿ. ಅದು 1972ರ ಸಮಯ. ಅಂದು ಶಾರ್ಲೋಟ್ ಅವರಿಗೆ ತೀವ್ರವಾದ ಬೆನ್ನು ನೋವು ಶುರುವಾಯಿತು. ಎಂತಹ ನೋವು ಅಂದರೆ ಒಂದು ಕ್ಷಣ ಎದ್ದು ನಿಲ್ಲೋಕ್ಕೂ ಆಗ್ತಿರ್ಲಿಲ್ಲ, ಮಲಗಿದ್ರೆ ಹೊರಳಾಡೋಕ್ಕೂ ಆಗ್ತಿರ್ಲಿಲ್ಲ. ಇಡೀ ದಿನ ಬೆನ್ನು ಕಬ್ಬಿಣದ ಕಂಬದಂತೆ ಜಡವಾಗಿ ಹೋಗಿತ್ತು. ಆಧುನಿಕ ವೈದ್ಯಕೀಯದ ಮೊರೆ ಹೋದರು. ಸಾಲು ಸಾಲು ಮಾತ್ರೆಗಳನ್ನು ನುಂಗಿದ್ರು, ಚುಚ್ಚುಮದ್ದುಗಳನ್ನು ತಗೊಂಡ್ರು. ಆದರೆ ಯಾವುದರಿಂದಲೂ ಆ ನೋವು ಕಡಿಮೆ ಆಗಲಿಲ್ಲ. ನನ್ನ ಬದುಕು ಇಷ್ಟೇನಾ, ಇನ್ನು ಮುಂದೆ ನಾನು ಹೀಗೆಯೇ ನೋವಿನಲ್ಲಿ ಕಳಿಬೇಕಾ ಅಂತ ಆಕೆ ಹತಾಶಳಾಗಿದ್ಲು. ಆ ಕತ್ತಲೆಯ ಕ್ಷಣದಲ್ಲೇ ಆಕೆಗೆ ಒಂದು ಬೆಳಕು ಕಾಣಿಸ್ತು. ಅದುವೇ ಯೋಗ. ಒಂದು ದಿನ ಕುತೂಹಲಕ್ಕೆ ಯೋಗ ತರಗತಿಗೆ ಹೋದ ಶಾರ್ಲೋಟ್ ಮೊದಲ ಬಾರಿಗೆ ತಮ್ಮ ಉಸಿರಾಟವನ್ನು ಗಮನಿಸಿದರು. ದೇಹವನ್ನು ನಿಧಾನವಾಗಿ ಬಗ್ಗಿಸಿದರು. ಆಶ್ಚರ್ಯ ಅಂದರೆ ವಾರಗಳು ಕಳೆಯುತ್ತಿದ್ದಂತೆ ಇಷ್ಟು ದಿನ ಬೆನ್ನನ್ನು ಹಿಂಡುತ್ತಿದ್ದ ಆ ರಾಕ್ಷಸಿ ನೋವು ಮೆಲ್ಲನೆ ಮಾಯವಾಗತೊಡಗಿತು. ಮಾತ್ರೆಗಳು ಮಾಡಲಾಗದ ಕೆಲಸವನ್ನು ಆಕೆಯ ಇಚ್ಛಾಶಕ್ತಿ ಮತ್ತು ಯೋಗದ ಆಸನಗಳು ಮಾಡಿ ತೋರಿಸಿದವು. 50ನೆಯ ವಯಸ್ಸಿನಲ್ಲಿ ಬೆನ್ನು ಬಾಗಿ ಮುದುಕಿಯಾಗಬೇಕಿದ್ದ ಶಾರ್ಲೋಟ್ ಯೋಗದ ಪ್ರಭಾವದಿಂದ ನವ ಯೌವನೆಯಂತೆ ಎದ್ದು ನಿಂತರು. ಇವತ್ತು ನೀವು ನೋಡ್ತಿರೋ ಆ 103 ವರ್ಷದ ಲವಲವಿಕೆಗೆ ಅಡಿಪಾಯ ಬಿದ್ದದ್ದು ಅಂದಿನ ಆ ಬೆನ್ನು ನೋವಿನಿಂದಲೇ. 50ನೇ ವಯಸ್ಸಿನಲ್ಲಿ ನೋವನ್ನು ಗೆದ್ದ ಶಾರ್ಲೋಟ್ ಅಲ್ಲಿಗೆ ನಿಲ್ಲಲಿಲ್ಲ. ಅವರು ಯೋಗವನ್ನು ಕೇವಲ ವ್ಯಾಯಾಮವಾಗಿ ನೋಡದೆ ಅದನ್ನು ತಪಸ್ಸಿನಂತೆ ಸ್ವೀಕರಿಸಿದರು. ಮುಂದೆ ಅವರ ಸಾಧನೆಗೆ ದೊಡ್ಡ ತಿರುವು ಸಿಕ್ಕಿದ್ದು 1980ರ ದಶಕದಲ್ಲಿ.
ಕರ್ನಾಟಕದ ಹೆಮ್ಮೆಯ ಯೋಗ ಗುರು BKS ಅಯ್ಯಂಗಾರ್ ಫ್ರಾನ್ಸ್ಗೆ ಭೇಟಿ ನೀಡಿದಾಗ ಶಾರ್ಲೋಟ್ ಅವರ ಶಿಷ್ಯೆಯಾಗ್ತಾರೆ. ಗುರುವಿನ ಆ ನಿಖರವಾದ ಶೈಲಿ ಇವರನ್ನ ಒಬ್ಬ ಪರಿಪೂರ್ಣ ಯೋಗಿಯಾಗಿ ಬದಲಿಸಿತು. ತನ್ನ 60, 70, 80ನೇ ವಯಸ್ಸಿನಲ್ಲೂ ಇವರು ಯುವತಿಯರಿಗಿಂತ ವೇಗವಾಗಿ ಆಸನಗಳನ್ನು ಮಾಡುತ್ತಾ ಫ್ರಾನ್ಸ್ನಾದ್ಯಂತ ಹೆಸರು ಮಾಡ್ತಾರೆ. ತಮ್ಮ 99ನೇ ವಯಸ್ಸಿನಲ್ಲಿ ಫ್ರಾನ್ಸ್ನ ಅತಿದೊಡ್ಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ತಲೆ ಕೆಳಗಾಗಿ ನಿಂತು ಆಸನಗಳನ್ನು ಪ್ರದರ್ಶಿಸಿದಾಗ ಇಡೀ ಜಗತ್ತೇ ಇವರನ್ನ ನೋಡಿ ಬೆರಗಾಯಿತು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದಾಗಲೇ 100ನೇ ವಯಸ್ಸಿನಲ್ಲಿ ಈ ಅಜ್ಜಿಗೆ ಒಂದು ಆಘಾತವಾಯಿತು. ಅದು 2022ರ ಜನವರಿ ತಿಂಗಳ ಅಂತ್ಯ. ಆಗ ತಾನೇ 100ನೇ ವರ್ಷದ ಹುಟ್ಟುಹಬ್ಬ ಮುಗಿಸಿ ಹೊಸ ಬದುಕಿನ ಉತ್ಸಾಹದಲ್ಲಿದ್ದ ಶಾರ್ಲೋಟ್ಗೆ ವಿಧಿ ದೊಡ್ಡ ಪರೀಕ್ಷೆ ಒಡ್ಡಿತ್ತು. ಫ್ರಾನ್ಸ್ನ ರಸ್ತೆಯೊಂದರಲ್ಲಿ ಆಕೆ ಪ್ರಯಾಣಿಸುತ್ತಿದ್ದ ಕಾರು ಭೀಕರ ಅಪಘಾತಕ್ಕೀಡಾಯಿತು. ಆ ಅಪಘಾತ ಎಷ್ಟೊಂದು ಭೀಕರವಾಗಿತ್ತೆಂದರೆ ಆಕೆಯ ಎದೆಯ ಮೂಳೆ ಚೂರು ಚೂರಾಗಿ ಮುರಿದು ಹೋಗಿತ್ತು. 100 ವರ್ಷದ ವಯಸ್ಸಿನಲ್ಲಿ ಎದೆಯ ಮೂಳೆ ಮುರಿಯುವುದು ಅಂದರೆ ಅದು ಸಾವಿನ ಹತ್ತಿರ ಹೋದಂತೆ. ಆಸ್ಪತ್ರೆಗೆ ದಾಖಲಾದಾಗ ವೈದ್ಯರು ಅಕ್ಷರಶಃ ಕೈ ಚೆಲ್ಲಿದ್ರು. ಈ ವಯಸ್ಸಿನಲ್ಲಿ ಮೂಳೆಗಳು ಮತ್ತೆ ಕೂಡಿಕೊಳ್ಳುವುದು ಅಸಾಧ್ಯ. ಇವರು ಇನ್ನು ಮೇಲೆ ಏಳಲಾರರು ಅಂತ ವೈದ್ಯರು ತೀರ್ಪು ನೀಡಿದರು. ಆದರೆ ಶಾರ್ಲೋಟ್ ಸೋಲೊಪ್ಪಿಕೊಳ್ಳಲೇ ಇಲ್ಲ. ಆಕೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾಗ ಮಾಡಿದ್ದು ಒಂದೇ, ಪ್ರಾಣಾಯಾಮ ಮತ್ತು ಸಂಕಲ್ಪ. ಉಸಿರಾಡಲು ಎದೆ ನೋವಾಗುತ್ತಿದ್ದರೂ ಅವರು ಸತತವಾಗಿ ದೀರ್ಘ ಉಸಿರಾಟದ ಮೂಲಕ ತಮ್ಮ ಜೀವಕೋಶಗಳಿಗೆ ಆಮ್ಲಜನಕವನ್ನು ತುಂಬಿದರು. 50 ವರ್ಷಗಳಿಂದ ಅವರು ಮಾಡಿದ್ದ ಯೋಗಾಭ್ಯಾಸದಿಂದಾಗಿ ಅವರ ದೇಹದಲ್ಲಿ ಅದ್ಭುತವಾದ ಚೇತರಿಕೆ ಶಕ್ತಿಯೂ ಇತ್ತು. ವೈದ್ಯಕೀಯ ಲೋಕವೇ ಬೆರಗಾಗುವಂತೆ ಕೇವಲ 3 ತಿಂಗಳಲ್ಲಿ ಅಂದರೆ 2022ರ ಏಪ್ರಿಲ್ ವೇಳೆಗೆ ಶಾರ್ಲೋಟ್ ಮುರಿದ ಎದೆಯ ಮೂಳೆಗಳು ನೈಸರ್ಗಿಕವಾಗಿ ಬೆಸೆದುಕೊಂಡವು. ಯಾವ ವೈದ್ಯರು ಈಕೆ ಇನ್ನು ಮೇಲೆ ಏಳಲ್ಲ ಅಂದಿದ್ದರೋ ಅದೇ ವೈದ್ಯರ ಎದುರು ಯೋಗದ ಕಠಿಣ ಆಸನಗಳನ್ನು ಮಾಡಿ ಆಕೆ ತೋರಿಸ್ತಾಳೆ. ಅಲ್ಲಿನ ಮುಖ್ಯ ವೈದ್ಯರು ಒಂದು ಕ್ಷಣ ಮಾತು ಕಳೆದುಕೊಂಡು ನಿಂತಲ್ಲಿಯೇ ನಿಂತುಬಿಟ್ರು. ವೈದ್ಯಕೀಯ ದಾಖಲೆಗಳ ಪ್ರಕಾರ 100 ವರ್ಷದ ವಯಸ್ಸಿನಲ್ಲಿ ಮೂಳೆಗಳು ಇಷ್ಟು ವೇಗವಾಗಿ ಬೆಳೆಯುವುದು ಅಸಾಧ್ಯವಾಗಿತ್ತು. ಆಕೆಯ ಎಕ್ಸ್ರೇ ವರದಿಗಳನ್ನು ನೋಡಿದ ವೈದ್ಯರು ಉದ್ಗರಿಸಿದ್ದು ಒಂದೇ ಮಾತು, ಇದು ನಾವು ನೀಡಿದ ಚಿಕಿತ್ಸೆಯ ಫಲವಲ್ಲ, ಈಕೆಯ ದೇಹದ ಒಳಗಿರುವ ಅದ್ಭುತ ಚೇತರಿಕೆ ಶಕ್ತಿ. ಇದು ಮೆಡಿಕಲ್ ಸೈನ್ಸ್ಗೆ ನಿಲುಕದ ಪವಾಡ ಅಂತ ಹೇಳಿದರು. ಇಂತಹ ಸಾಧಕಿಯನ್ನು ಕರೆದು ಸನ್ಮಾನಿಸಿ ಪ್ರಧಾನಿ ಮೋದಿ ಭಾರತವನ್ನು ಮತ್ತೊಮ್ಮೆ ವಿಶ್ವಗುರುವನ್ನಾಗಿಸಿದರು. 2023ರ ಜುಲೈ 14ರಂದು ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಪ್ರವಾಸದಲ್ಲಿದ್ದಾಗ ಪ್ಯಾರಿಸ್ನಲ್ಲಿ ಈ 101 ವರ್ಷದ ಅದ್ಭುತ ಯೋಗ ಶಿಕ್ಷಕಿಯನ್ನು ವಿಶೇಷವಾಗಿ ಭೇಟಿಯಾದರು. ಆಗ ಶಾರ್ಲೋಟ್ ಮೋದಿ ಎದುರು ತಮ್ಮ ಯೋಗದ ಪಯಣವನ್ನು ವಿವರಿಸಿದರು. 100 ದಾಟಿದ್ರೂ ಅವರ ಲವಲವಿಕೆ ಮತ್ತು ಯೋಗದ ಮೇಲಿರುವ ಪ್ರೀತಿಯನ್ನು ನೋಡಿ ಮೋದಿ ಅವರು ದಂಗಾಗಿ ಹೋದರು. ಬಳಿಕ ಟ್ವೀಟ್ ಮಾಡಿ ಶಾರ್ಲೋಟ್ ಅವರು ಯೋಗದ ಅಪ್ರತಿಮ ರಾಯಭಾರಿ ಅಂತ ಇಡೀ ಜಗತ್ತಿಗೆ ಪರಿಚಯಿಸಿದರು. ಮೋದಿ ಅವರ ಭೇಟಿಯ ನಂತರ ಭಾರತ ಸರ್ಕಾರ ಇವರ ಸಾಧನೆಯನ್ನ ಆಳವಾಗಿ ಅಧ್ಯಯನ ಮಾಡಿತು. 50 ವರ್ಷಗಳಿಂದ ಲಾಭದ ಹಂಗಿಲ್ಲದೆ ಫ್ರಾನ್ಸ್ನಲ್ಲಿ ಯೋಗ ಕಲಿಸ್ತಾ ಭಾರತ ಫ್ರಾನ್ಸ್ ಸ್ನೇಹಕ್ಕೆ ಯೋಗದ ಕೊಂಡಿ ಬೆಸೆದಿದ್ದಕ್ಕಾಗಿ ಜನವರಿ 25, 2024ರಂದು ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಿತು. ವಿದೇಶಿ ಪ್ರಜೆಗೆ ಅದು 102ನೇ ವಯಸ್ಸಿನಲ್ಲಿ ಈ ಗೌರವ ಸಿಕ್ಕಿದ್ದು ಒಂದು ಇತಿಹಾಸ ಸೃಷ್ಟಿಸಿತು. ಅಂತಿಮವಾಗಿ ಮೇ 9, 2024ರಂದು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಅದ್ದೂರಿ ಸಮಾರಂಭ ನಡೆಯಿತು. ಅಂದಿನ ರಾಷ್ಟ್ರಪತಿಗಳು ಪ್ರಶಸ್ತಿ ನೀಡುವಾಗ 102 ವರ್ಷದ ಶಾರ್ಲೋಟ್ ಗಣ್ಯರ ನಡುವೆ ಅಷ್ಟೇ ಗತ್ತಿನಿಂದ ನಡೆದು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಇಡೀ ಸಭೆ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಆಕೆಗೆ ಮತ್ತು ಭಾರತದ ಯೋಗ ವಿದ್ಯೆಗೆ ಗೌರವವನ್ನು ಸಲ್ಲಿಸಿತು. ಹೀಗೆ ಭಾರತ ಸರ್ಕಾರ ಶಾರ್ಲೋಟ್ ಅವರನ್ನ ಕೇವಲ ಒಬ್ಬ ಯೋಗ ಶಿಕ್ಷಕಿ ಅಂತ ನೋಡದೆ ಭಾರತದ ಜ್ಞಾನವನ್ನು ವಿಶ್ವಕ್ಕೆ ಹರಡುತ್ತಿರುವ ಶಕ್ತಿಯಾಗಿ ಗುರುತಿಸಿತು. ಇದು ಜನವರಿ ತಿಂಗಳು, ಅಂದರೆ ಪ್ರಶಸ್ತಿ ಬಂದು 2 ವರ್ಷಗಳಾದರೂ ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇಂದಿಗೂ ಅವರು ಭಾರತದ ಯೋಗ ದಿನದ ಪೋಸ್ಟರ್ ಗರ್ಲ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ಫ್ರಾನ್ಸ್ನ ಚೆರ್ ಜಿಲ್ಲೆಯ
ಲೀರೆ ಎನ್ನುವ ಪುಟ್ಟ ಹಳ್ಳಿಯಲ್ಲಿರುವ ತಮ್ಮ ನಿವಾಸದ ಬಳಿ ಅವರು ಇಂದಿಗೂ ಸಕ್ರಿಯರಾಗಿದ್ದಾರೆ. ವಾರದಲ್ಲಿ ಕೆಲವು ದಿನ ಇಂದಿಗೂ ತಮ್ಮ ಹಳೆಯ ಪೊಲೀಸ್ ಕಟ್ಟಡದ ಯೋಗ ಕೇಂದ್ರದಲ್ಲಿ ಯುವಕರಿಗೆ ಮತ್ತು ಹಿರಿಯರಿಗೆ ಯೋಗದ ಪಾಠ ಮಾಡ್ತಿದ್ದಾರೆ. 103ರ ಹರೆಯದಲ್ಲೂ ಆಕೆಗೆ ಬಿಪಿ ಇಲ್ಲ, ಶುಗರ್ ಇಲ್ಲ. ಅಷ್ಟೇ ಯಾಕೆ, ಇಂದಿಗೂ ಅವರು ಕನ್ನಡಕವಿಲ್ಲದೆ ಓದುತ್ತಾರೆ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರಾಣಾಯಾಮ ಮಾಡುವುದು, ಸಂಸ್ಕರಿಸಿದ ಆಹಾರದಿಂದ ದೂರವಿರುವುದು ಆರೋಗ್ಯದ ಗುಟ್ಟು ಅಂತ ಆಕೆ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ನಾವು ಹೇಳೋದು ಇಷ್ಟೇ ಸ್ನೇಹಿತರೆ, ನಿಮ್ಮ ದೇಹವನ್ನು ಪ್ರೀತಿಸಿ, ಯೋಗವನ್ನು ಮೈಗೂಡಿಸಿಕೊಳ್ಳಿ. 100 ದಾಟಿದ ಈ ಯೋಗ ಕೋಗಿಲೆಯ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.